ನಮಸ್ತೆ. ಆದಿಶೇಷ ಸಿ ವಿ ಅಂತ ಹೇಳಿ, ನಿವೃತ್ತ ಪ್ರಾಧ್ಯಾಪಕ, ಹಾಗೆ ಈಗ ಕೃಷಿಕ. ಕಳೆದ 4 ವರ್ಷಗಳಿಂದ ನಾವು 106 ವರ್ಷಗಳಿಂದ ಇರ್ತಕ್ಕಂಥ ನಮ್ಮ ಈ ಭೂಮಿಯಲ್ಲಿ ಕಳೆದ 4 ವರ್ಷಗಳಿಂದ ಕೃಷಿಯನ್ನೇ ಮುಖ್ಯವಾದ ಕಸುಬನ್ನಾಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಜೊತೆಗೆ ಗಂಡು ಮಕ್ಕಳು ಸೇರಿಕೊಂಡು ಎಲ್ಲ ಬೆಂಗಳೂರು ಕೇಂದ್ರದಲ್ಲಿದ್ದು ಕೂಡ ಅದನ್ನು ಬಿಟ್ಟು ಇಲ್ಲಿಗೆ ಬಂದು ಗ್ರಾಮೀಣ ಪರಿಸರದಲ್ಲಿ ಬದುಕಬೇಕು, ಪರಿಸರದ ಜೊತೆಯಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದ್ವಿ. ಆದರೆ ಈಗ ಕಳೆದ 4 ವರ್ಷಗಳಿಂದಲೂ ಏನಾಗ್ತಾ ಇದೆ ಅಂದರೆ ಆನೆಗಳ ಉಪಟಳ ಮತ್ತು ಚಿರತೆ ಉಪಟಳ ತುಂಬ ಆಗ್ತಾ ಇದೆ. ಪದೇ ಪದೇ ಇದಕ್ಕೆ ನಾವು ಅರಣ್ಯ ಇಲಾಖೆ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಿದ್ದೀವಿ. ಅವರು ಅದಕ್ಕೆ ಸ್ಪಂದನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಶಾಶ್ವತವಾದಂಥ ಯಾವುದೇ ಪರಿಹಾರಗಳಾಗ್ತಿಲ್ಲ. ಕಳೆದ 1 ವರ್ಷದಿಂದಂತೂ 30 ಬಾರಿಗೂ ಹೆಚ್ಚು ಬಾರಿ ಆನೆ ನಮ್ಮ ತೋಟಕ್ಕೆ ದಾಳಿ ಮಾಡಿರ್ತಕ್ಕಂಥದ್ದು. ಈ ಜನವರಿ ತಿಂಗಳಲ್ಲಿ 18 ಬಾರಿ ಬಂದಿದೆ. ಒಟ್ಟಾರೆ ಈ ವರ್ಷದಲ್ಲಿ ನಮಗೆ ಇಲ್ಲಿ ನಾವು ಬೆಳೀತಕ್ಕಂಥ ಎಲ್ಲ ಪದಾರ್ಥಗಳು, ಎಲ್ಲ ಕೃಷಿ ಉತ್ಪನ್ನಗಳು ಕೂಡ ಪೂರ್ಣವಾದ ನಷ್ಟಕ್ಕೆ ಗುರಿಯಾಗ್ತಾ ಇದೆ. ಭತ್ತ ಬೆಳೆದಿದ್ದೀವಿ. ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತೋ ಅದರ ಕಾಲು ಭಾಗಕ್ಕೆ ಕೂಡ ಫಸಲು ನಮ್ಮ ಕೈಗೆ ಸೇರಿಲ್ಲ. ಮುಸ್ಕಿನ ಜೋಳ, ರಾಗಿ, ಇದಲ್ಲದೆ ಬೇರೆ ಬೇರೆ ತೋಟದ ಬೆಳೆಗಳಾಗಿ ಬಾಳೆ ಹಾಕಿದ್ದೀವಿ, ಸಪೋಟ ಮರಗಳಿವೆ, ಎಲ್ಲವನ್ನು ನಾಶ ಮಾಡಿ ಹೋಗ್ತಾ ಇವೆ. ಅದರಲ್ಲಂತೂ ಇತ್ತೀಚೆಗಂತೂ ಒಂದು ಒಂಟಿ ಸಲಗ ಪ್ರತಿನಿತ್ಯ ಇದನ್ನು ಒಂದು ತನ್ನ ಆಟ ಆಡೋ ಕ್ಷೇತ್ರವನ್ನಾಗಿ ಮಾಡ್ಕೊಂಬಿಟ್ಟಿದೆ. ಈ ಕಡೆಯಿಂದ ರಾತ್ರಿ ಎಲ್ಲ ಓಡಿಸೋದು, ಇನ್ನೊಂದು ಕಡೆಯಿಂದ ಬರುತ್ತೆ. ಸುತ್ತಲೂ ಎಲ್ಲ ಕಡೆಯಿಂದಲೂ ಬರೋ ಅವಕಾಶಗಳು ಜಾಸ್ತಿ ಇದೆ. ಹೀಗಾಗಿ ಪದೇ ಬರ್ತಾನೆ ಇರುತ್ತೆ. ಮತ್ತು ಇದುವರೆಗೆ ಏನು ಅಂದರೆ ನಾವು ಪಟಾಕಿ ಹೊಡೆಯೋದು, ಸದ್ದು ಮಾಡೋದು, ಇನ್ನೊಂದು ಮಾಡೋದು ಮಾಡಿರ್ತೀವಿ. ಫಾರೆಸ್ಟ್ನವ್ರಿಗೆ ದೂರು ಕೊಟ್ಟಿರ್ತೀವಿ. ಅವ್ರು ಬರೋ ಹೊತ್ತಿಗೆ ನಾವು ಓಡಿಸಾಗಿರುತ್ತೆ. ಅವರು ಸ್ಥಳ ಪರೀಕ್ಷಣೆ ಮಾಡ್ತಾರೆ, ಹೋಗ್ತಾರೆ, ಬೆಳಗ್ಗೆ ಅರ್ಜಿ ಕೊಡಿ, ಪರಿಹಾರಕ್ಕೆ ಕೊಡಿ ಅಂತ. ಆದರೆ ಪರಿಹಾರದ ಹಣಕ್ಕೋಸ್ಕರವಾಗಿ ಈ ಕೆಲಸಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ನಮಗಾಗೋ ನಷ್ಟನೂ ತುಂಬಿಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಪರಿಹಾರದ ಹಣ ಕಶ್ಚಿತ್ತಾದಂಥ ಹಣ. ನಮಗೆ ಪರಿಹಾರ ಬೇಕಾಗಿರೋದು ಶಾಶ್ವತವಾಗಿ ಕಾಡಿನ ಪ್ರಾಣಿಗಳ ಉಪಟಳದಿಂದ ಪರಿಹಾರ ಬೇಕಾಗಿರ್ತಕ್ಕಂಥದ್ದು. ಕಳೆದ ವರ್ಷದಲ್ಲಿ ಚಿರತೆ ಬಂತು, ಒಂದು ಹಸುವಿನ ಕರು, ಒಂದು ಎಮ್ಮೆ, ಎರಡನ್ನು ತೊಗೊಂಡೋಯ್ತು. ಆ ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಅವರನ್ನು ಸಂಪರ್ಕಿಸಿ ಇದಕ್ಕೆ ವಿವರಿಸಿ ಹೇಳಿದ್ವಿ, ಇವಾಗ ಬರ್ತಾರೆ, ಬೋನ್ ತರ್ತೀವಿ, ಹಾಗೆ ತರ್ತೀವಿ, ಬರಲಿಲ್ಲ. ಇದೇ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ 3 ದಿನಗಳ ಅಂತರದಲ್ಲಿ 2 ಬಾರಿ ಚಿರತೆ ಬಂತು. 2 ಬಾರಿಯೂ ಅವ್ರ ಗಮನಕ್ಕೆ ತಂದಿದ್ದೀವಿ. ಬೋನ್ ತರ್ತೀವಿ, ಅಲ್ಲಿ ತರ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನುವಂಥ ಸಂಗತಿ ಹೇಳ್ತಾ ಇದ್ದಾರೆ ಹೊರತು ಇವತ್ತಿನವರೆಗೆ ಅದನ್ನು ಮಾಡಲಿಲ್ಲ. 2 ಬಾರಿ ಮೇಲ್ಭಾಗದ ಬೇಲಿಗಳನ್ನು ಹಾರಿ ಚಿರತೆ ಆ ಕುರಿಯನ್ನು ಕಚ್ಕೊಂಡು ಮತ್ತೆ ಹೊರಗೆ ಹಾರಿ ಹೋಗಿದೆ. ಅದರ ಶವಗಳು ಕೂಡ ನಮಗೆ ಸಿಕ್ಕಿವೆ. ಅದನ್ನು ಇಟ್ಕೊಂಡು ಮತ್ತೆ ಬರುತ್ತೆ. ಅದಕ್ಕೇನೋ ನೀವು ಮಾಡಬೇಕು ಬನ್ನಿ ಅಂತ ಎಲ್ಲ ಮಾಡಿದಾಗಲೂ ಅದಾಗಿಲ್ಲ. ಹಾಗಂತ ಅರಣ್ಯ ಇಲಾಖೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಬಂದಿದ್ದಾರೆ, ನೋಡಿದ್ದಾರೆ, ರಾತ್ರಿಯೆಲ್ಲ ನಮ್ಮ ಜೊತೆಯಲ್ಲಿ ಓಡಾಡಿದ್ದಾರೆ, ಎಲ್ಲ ಆಗಿದೆ. ಆದರೆ ಕೆಲವು ಸಂಗತಿಗಳಲ್ಲಿ ಅವರಿಂದ ಯಾವುದೇ ರೀತಿಯಂಥ ಒಂದು ಪ್ರೋತ್ಸಾಹ ಅಥವಾ ಬೆಂಬಲ ನಮಗೆ ದಕ್ಕದಿಲ್ಲ ಅಂತಕ್ಕಂಥದ್ದು. ಸರ್ಕಾರಕ್ಕೆ ಆಗ್ರಹ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕಾಡಿನ ಅಂಚಿನಲ್ಲಿ ಬದುಕ್ತಾ ಇರತಕ್ಕಂಥ ರೈತರ ಜೀವನ ಈ ಮಟ್ಟದ ದುಸ್ಥಿತಿಗೆ ಮತ್ತು ಅತ್ಯಂತ ಕ್ಲಿಷ್ಟಕರವಾದ ಬದುಕಿಗೆ ಒಳಗಾಗೋಗಿದೆ. ಒಂಟಿಯಾಗಿ ಬದುಕಬೇಕು, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮಗೇನು ಸಾಧ್ಯ ಇಲ್ಲ. ಶಾಶ್ವತವಾದ ಪರಿಹಾರವನ್ನು ಕಾಡಂಚಿನ ರೈತರಿಗೆ ಮಾಡಬೇಕು. ಈಗ ಕೊಡ್ತಾ ಇರತಕ್ಕಂಥ ಸರ್ಕಾರದ ಮೂಲಕವಾಗಿ ಕೊಡ್ತಿರ್ತಕ್ಕಂಥ ಪರಿಹಾರ ಏನಾಗಿದೆ ಅಂದರೆ ಬೆರಳೆಣಿಕೆಯಲ್ಲಿ ಇರ್ತಕ್ಕಂಥದ್ದು. ಈಗ ನನ್ನ ಒಬ್ಬ ರೈತನ ಗಮನಕ್ಕೆ ತಗೊಳ್ಳಿ, ಈ 1 ವರ್ಷದಲ್ಲಿ ಒಂದು 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ನಷ್ಟ ಆಗಿದೆ ನಮಗೆ ಅಂತಕ್ಕಂಥ ಸಂದರ್ಭ ಇದ್ದಾಗ ಸಣ್ಣ ಪುಟ್ಟ ರೈತರ ಗತಿ ಏನು? ಏನೆಲ್ಲ ಭಾಗ್ಯಗಳನ್ನು ಕೊಡ್ತಾ ಇರ್ತಕ್ಕಂಥವ್ರಿಗೆ ರೈತನಿಗೆ ಮರಣ ಭಾಗ್ಯ ಯಾಕೆ? ಮತ್ತು ಅವನಿಗೆ ಕೃಷಿಯನ್ನೇ ನಂಬಿಕೊಂಡು ಬದುಕಬೇಕು, ಕೃಷಿಯನ್ನೇ ಆದರ್ಶವಾಗಿ ಇಟ್ಕೊಂಡು ಬದುಕಬೇಕು ಅಂತ ಹೇಳಿ ನಗರ ಜೀವನವನ್ನು ತೊರೆದು ಬಂದಂಥ ನನ್ನಂಥವರಿಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ರಿಂದ ಒಂದೇ ಸರ್ತಿಗೆ ಎಷ್ಟಾಗುತ್ತೆ, ಹತಾಶೆ ಉಂಟಾಗುತ್ತೆ. ಹತಾಶೆಯ ಪರಿಣಾಮಗಳು ಬೇರೆ ರೀತಿಯಲ್ಲೆಲ್ಲ ಆಗೋಗುತ್ತೆ. ಅಂಥದ್ದೆಲ್ಲ ಆಗಬಾರ್ದು. ನಾವು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಕ್ಕಂಥ ಕಾರಣದಿಂದ, ಆತ್ಮವಿಶ್ವಾಸ ಇರೋದ್ರಿಂದ ಇದ್ರ ಜೊತೆಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಪ್ರಕೃತಿ ಉಳಿಸಬೇಕು, ಪ್ರಕೃತಿ ಉಳಿದೇ ಇದ್ದರೆ ಮುಂದಿನ ಜನಾಂಗಕ್ಕೆ ಏನೂ ಇಲ್ಲ ಇಲ್ಲಿ ಅಂತಕ್ಕಂಥದ್ದನ್ನು ನಾನು ಈಗ ನಡುವೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಮತ್ತೆ ಅರಣ್ಯ ಇಲಾಖೆಗೆ ಅರ್ಜಿ ಕೊಡೋದನ್ನೇ ಬಿಟ್ಬಿಡ್ತಾ ಇದ್ದೀನಿ. ಅದು ಆ ಹಣ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಶಾಶ್ವತವಾಗಿ ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡೋದಕ್ಕೆ ಸರ್ಕಾರ ಪ್ರಯೋಗಗಳನ್ನು ಮಾಡದೆ ಅದನ್ನು ಕಾರ್ಯಗತ ಮಾಡಬೇಕು. ರೈತನಿಗಾಗಿ ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಿದ್ದೀರಿ? ಎಲ್ಲ ಸ್ಕೀಮ್ಗಳನ್ನು ತರ್ತಿದ್ದೀರಿ. ಎಲ್ಲ ಸ್ಕೀಮ್ಗಳು ಕಾಗದದ ಮೇಲಿರ್ತವೆ.
ಅಮಲಿಗೆ ಬರೋ ಹೊತ್ತಿಗೆ ಅದನ್ನು ತಗೊಳ್ಳೋಕೆ ರೈತ ಹೈರಾಣ ಆಗೋಗ್ತಾನೆ. ಮತ್ತು ನಮಗೆ ಚಿರತೆ ಈಗ ಎಲ್ಲಿಗೆ ಇಲ್ಲೆಲ್ಲೋ ಸುತ್ತಲಿಂದ ಬರ್ತು ಅನ್ನೋಕ್ಕಿಂತ ನೇರವಾಗಿ ಮುಖ್ಯ ರಸ್ತೆಯಿಂದಲೇ ಬರ್ತಾ ಇದೆ. ಅಲ್ಲಿಂದಲೇ ಚಿರತೆ ಈಗ ನೇರವಾಗಿ ಏನಾಗಿದೆ, ಆನೆ ಅಲ್ಲಿಂದಲೇ ಬರ್ತಾ ಇದೆ. ಇದುವರೆಗೆ ಈ ಸುತ್ತ ಒಳಗಡೆ ಇರ್ತಿದ್ದ ಆನೆ ಏನಾಗ್ತಾ ಇದೆ, ಈಗ ನೇರವಾಗಿ 4 ದಿನದ ಹಿಂದೆ ಇಡೀ ರಾತ್ರಿ ತೋಟದಲ್ಲಿ ಇದ್ದಿದೆ. ಅದು ಬೆಳಗಿನ ಜಾವದಲ್ಲಿ 6 ಗಂಟೆ ಸಂದರ್ಭ ಮನೆ ಮುಂದೆ ಬಂದು ನಿಂತಿದೆ ಆನೆ. ನಮ್ಮ ಬೆದರಿಕೆ, ನಮ್ಮ ಬೊಬ್ಬೆ ಎಲ್ಲ ಹಾಕಿದಾಗ ಹಳ್ಳ ಬಿದ್ದು ಮೇಲೆ ಹತ್ತಿ ಅದೇ ರಸ್ತೆಯಲ್ಲಿ ಮೇಲಕ್ಕೆ ಹೋಯ್ತು. ಅಂದ್ರೆ ಅವರು ಹೆಸರು ಗೊತ್ತಿಲ್ಲ, ಕುಲಗೋತ್ರ ಗೊತ್ತಿಲ್ಲ, ಯಾರು ಬೇಕಾದರೂ ತೋಟದೊಳಗಡೆ ಏನಾಗಿದೆ ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ಥರ ನುಸುಳ್ತಾ ಇದ್ದಾರೆ. ಅಲ್ಲಿ ಬರ್ತಕ್ಕಂಥವರಲ್ಲಿ ಎಂತೆಂಥ ಅಪಾಯಕಾರಿಗಳಿರ್ತಾರೋ, ಏನೆಲ್ಲ ಮಾಡೋರು ಇರ್ತಾರೋ ನಮಗೆ ಗೊತ್ತಿಲ್ಲ. ಇದಾಯಿತು ಅಂದರೆ ಸಂಜೆ ಆಗೋಯ್ತು ಅಂತಂದರೆ ಕುಡುಕರ ಕಾಟ. ಕುಡಿತಾರೆ ಬಂದು ಅಲ್ಲಲ್ಲೇ ಕುತ್ಕೊಂಡು ಕುಡಿದು ಅವ್ರ ಬಾಟ್ಲುಗಳೆಲ್ಲ ಕಾಡಿಯಲ್ಲಿ ಹೋಗುವಾಗ ತೋಟದೊಳಗಡೆ ಎತ್ಬಿಟ್ಟು ಹೋಗ್ತಾರೆ. ನಮಗೆ ನಮ್ಮ ರೈತಾಪಿ ಕೆಲಸ ಮಾಡ್ಕೊಳ್ಳೋಕ್ಕೆ ಸಮಯ ಸಾಕಾಗದೇ ಇರುವಾಗ ಈ ಥರದ ಬಿಟಿ ಚಾಕರಿಗಳನ್ನು ಕೂಡ ನಾವು ಮಾಡ್ಕೊಂಡು ಕೂತಿರ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಇಲ್ಲಿ ಹಿಂಗೆ ಬದುಕೋದಕ್ಕೆ ಹೇಗೆ ಸಾಧ್ಯ? ಇವತ್ತು ನಮ್ಮ ಆತ್ಮವಿಶ್ವಾಸ ಸೋಲ್ಬಾರ್ದು ಅನ್ನುವಂಥ ದೃಢವಾದಂಥ ನಿಷ್ಠೆಯಲ್ಲಿರೋದ್ರಿಂದ ನಾವಿನ್ನೂ ಉಳಿದಿದ್ದೀವಿ. ಇಲ್ಲದಿದ್ದರೆ ಎಲ್ಲ ರೈತರು ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾವು. ಅಲ್ಲ, ತುಂಬ ಆರ್ಥಿಕವಾದ ದುಸ್ಥಿತಿಲಿ ಅರಣ್ಯ ಇಲಾಖೆಯವ್ರನ್ನ ನಮಗೆ ಸಲಹೆ ಕೊಡ್ತಾರೆ, ನೀವು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಳ್ಳಿ ಅಂತ, 50-50 ಇದರಲ್ಲಿ ಕೊಡ್ತೀವಿ ಅಂತ. ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇಂಥದ್ದೆಲ್ಲ ಮಾಡಿ ಇಷ್ಟೆಲ್ಲ ನಾನು ನಷ್ಟ ಅನುಭವಿಸಿ ಮತ್ತೆ ಅದಕ್ಕೆ 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಡೀ ಭೂಮಿಗೆ 12 ಚಿಲ್ಲರೆ ಎಕರೆ ಇದೆ ನನಗೆ. ಅಷ್ಟು ಭೂಮಿಗೆ ಸೋಲಾರ್ ಫೆನ್ಸಿಂಗ್ ಮಾಡಬೇಕಾದ್ರೆ 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಆದರೆ ಮತ್ತೆ ನಾನೊಬ್ಬ ರೈತನಾಗಿ 10 ಲಕ್ಷ ರೂಪಾಯಿ ಸಾಲ ಮಾಡಿ ತಂದು ಅವ್ರು ಹೇಳ್ತಾರೆ ಅಂತ ಮಾಡೋಕ್ಕೆ ಸಾಧ್ಯವೇ? ಹೆಂಗೆ ಸರ್, ಇದೇ ತೊಗೊಂಡಿದ್ದೀರಿ, ಕಾರ್ ತೊಗೊಂಡಿದ್ದೀರಿ, ಕಾರಿಗೆ ನೀವು ಮೇಲ್ಗಡೆ ಹಾಕೋಕ್ಕೆ ಬಟ್ಟೆ ತೊಗೊಳ್ಳಲ್ಲ ಅಂದರೆ ಹೇಗೆ ಇದ್ರು? ಬಟ್ಟೆ ವಿಷಯ ಅಲ್ಲ, ಅದು ಬದುಕಿನ ವಿಷಯ. ನೀವು ಹೇಳಿದಕ್ಕೆ 10, 20, 100, 1000 ರೂಪಾಯಿ ಇದ್ದಾದರೆ ಮಾಡ್ಬೋದು, ಲಕ್ಷಾಂತರ ರೂಪಾಯಿಂದು. ಈಗಾಗಲೇ ನಾವು ತಿಂದಿರೋ ಏಟಿಗೆ ಮತ್ತೆ ಅದನ್ನು ಸಾಲ ತೊಗೊಂಬಂತು ಸಾಲ ತೀರಿಸೋ ದಾರಿ ಯಾವುದು? ಇಲ್ಲಿ ಬೆಳೆ ಬರುತ್ತೆ, ದುಡಿತೀವಿ, ಕೊಡ್ತೀವಿ ಅನ್ನೋವಾಗ ಎಲ್ಲಿದೆ? 5 ಟನ್ ಭತ್ತ ನಿರೀಕ್ಷೆ ಮಾಡಿದ್ವಿ, 1 ಟನ್ ಭತ್ತ ಬಂದಿಲ್ಲ. ಮಿಕ್ಕ ಭತ್ತಗಳೆಲ್ಲ ತಿನ್ಕೊಂಡು ಹೋಗಿದೆ, ಮಿಕ್ಕಿದ್ದು ಗದ್ದೆ ಪಾಲಾಯಿತು. 3 ಟನ್ ಮೇಲೆ ಹೆಚ್ಚು ಕಡಿಮೆ ನಮಗೆ ಮುಸ್ಕಿನ ಜೋಳದ ಸೈಲೇಜ್ ಆಗಬೇಕಾಗಿದ್ದಂಥದ್ದು ಅಪಾರವಾದ ನಷ್ಟಕ್ಕೆ ಗುರಿ ಆಗೋಯ್ತು. ರಾಗಿ ಆಗಲಿಲ್ಲ. ಕೃಷಿ ಹೊಂಡ ನೀವೇ ಗಮನಿಸಿದ್ದೀರಿ ಅಂತ ಕಾಣುತ್ತೆ. ಇಷ್ಟು ನೀರು ನಿಂತ್ಕೊಳ್ದೇ ಇದ್ರೆ ಕೃಷಿ ಮಾಡೋದು ಹೇಗೆ? ಅದಕ್ಕೆ ನಾನು ಸರ್ಕಾರಿ ಸವಲತ್ತುಗಳಿಗೆ ಹೋದವನೇ ಅಲ್ಲ. ಯಾವುದೂ ಬೇಡ ನಮಗೆ, ನಮ್ಮ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳೋಣ, ಯಾರು ಕೈ ಕಾಲು ಕಟ್ಟಿ ಬದುಕು ಬೇಡ ಅಂತೇಳಿ ಕೊನೆಗೆ ಕೃಷಿ ಇಲಾಖೆನವರು ಭಾಳ ಮೆಚ್ಚುಗೆಯಿಂದ ಬಂದು ನಾವು ನಿಮ್ಮ ತಾಲೂಕಲ್ಲಿ ನಿಮ್ಮನ್ನು ಆರಿಸ್ಕೊಂಡಿದ್ದೀವಿ, ನೀವು ಮಾಡಿಸ್ಕೋಬೇಕು ಸರ್ ಅಂತ ಮಾಡಿಕೊಟ್ರು. ಇವತ್ತು ಆ ಹೊಂಡದ ಸ್ಥಿತಿ ಏನಾಗಿದೆ? ಏನು ಕೊಡ್ತಾರೆ ಅವರಿಗೆ? ಕಣ್ಣೊರ್ಸೋಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅವರು ಸರ್ಕಾರ ಕೊಡೋ ದುಡ್ಡಿಗೆ. ನನಗೆ ಅಂಥ ಪರಿಹಾರ ಖಂಡಿತ ಬೇಡ. ನಾನು ಇವತ್ತು ನಮ್ಮ ದುಡಿಮೇಲೆ ನಂಬಿಕೆ ಇಟ್ಕೊಂಡಿರತಕ್ಕಂಥವ್ರು. ನಮ್ಮ ದುಡಿಮೇಲೆ ಏನು ಸಾಧ್ಯ ಆಗುತ್ತೋ ನಾವು ಪ್ರಾಮಾಣಿಕವಾಗಿ ಮಾಡಬೇಕು, ಹೃದಯಪೂರ್ವಕವಾಗಿ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಎಲ್ಲಿ ಸರ್, ಏನು ಉಳ್ಕೊಳುತ್ತೆ ಇದೆಲ್ಲ? ಈ ಉತ್ಸಾಹ ಈ ವಯಸ್ಸಿನಲ್ಲಿ ಏನು ಉಳ್ಕೊಳುತ್ತೆ ನಮಗೆ? ಈ ನೋವನ್ನು ಪರಿಹರಿಸಬೇಕು ಅಂತ ಹೇಳಿ ನಾನು ನಿಮ್ಮ TV ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ನಾನು ಸರ್ಕಾರದ ಜೊತೆಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ.